ಹಾಯ್ ರೀ, ಎಲ್ರಿಗೂ ನಮಸ್ಕಾರ. ಬರ್ರಿ ಇವತ್ತು ಅತಿ ಸುಲಭವಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಟೊಮೆಟೊ ಬಾತನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ ರೀ. ಈಸಿಯಾಗಿ ಬರ್ರಿ ಅದಕ್ಕೆ ಏನೆಲ್ಲ ಬೇಕಂತ ತೋರಿಸ್ತೀನಿ ರೀ. ಅತಿ ಕಡಿಮೆ ಸಮಯದಾಗ ಆಗತ್ತೆ ರೀ. ಇಲ್ಲಿ ನೋಡ್ರಿ, ನಾನು ಟೊಮೆಟೊ ಬಾತ್ ಅಥವಾ ಟೊಮೆಟೊ ರೈಸನ್ನ ಮಾಡೋಕೆ ನಾನು ಇಲ್ಲೊಂದು ಏನಿಲ್ಲ ಅಂದ್ರೆ ಒಂದು 4 ಟೊಮೆಟೊನ ತೊಗೊಂಡಿನಿ ರೀ. ಯಾಕಂದರೆ ಟೊಮೆಟೊ ರೈಸ್ ಅಂದರೆ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಇರಲೇಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಟೊಮೆಟೊನ ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಮನೇಲಿ ನಾವು ಏನಿಲ್ಲ ಅಂದರೆ ಇವಾಗ 5 ಜನ ಇದ್ದೀವಿ. ಸೊ ನಾನೊಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿರಿ, ನಾವೊಂದು 3 ಚಿಕ್ಕದು 3 ಈರುಳ್ಳಿ ಕಟ್ ಮಾಡ್ಕೊಂಡಿವಿ. ಹಾಗೆ ಒಂದು 2-3 ಹಸಿಮೆಣ್ಸಿನ್ಕಾಯಿ ತೊಗೋಬೇಕು. ಏನಕ್ಕಂದರೆ ಅದು ಹಾಗೆ ಟೇಸ್ಟಿಗೆ ನಾವು ಒಣಖಾರ ಹಾಕ್ತೀವಿ, ಆದರೂ ಇರಲಿ ಅಂತ ಸ್ವಲ್ಪ ಒಂದು 2-3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿವ್ರಿ. ಏನಿಲ್ಲ, ನಿಮಗೆ ಯಾವಾಗಾದರೂ ಅನ್ನ ಸಾಂಬಾರು ತಿಂದು ಬೋರ್ ಆಗಿದೆ ಅಂತ ಹೇಳಿದಾಗ ನಾವು ಈಸಿಯಾಗಿ ಅತಿ ಕಡಿಮೆ ಸಮಯದಲ್ಲೂ ಟೊಮೆಟೊ ರೈಸನ್ನ ಮಾಡ್ಕೊಂಡು ತಿನ್ಬೋದು. ಇದನ್ನು ಕೆಲವೊಬ್ಬರು ಮಿಕ್ಸಿಗೆ ಹಾಕ್ಕೊಂಡು ಟೊಮೆಟೊ ರೈಸನ್ನ ಮಾಡ್ಕೋತಾರೆ. ಸೊ ಇಲ್ಲಿ ನಾವು ಯಾವುದೇ ಮಿಕ್ಸಿಗೆ ಹಾಕೋದು ಬೇಡ, ಡೈರೆಕ್ಟ್ ಹಾಗೆ ಮಾಡ್ಬೋದು. ಅತಿ ಈಸಿಯಾಗಿರುತ್ತೆ ರೀ. ಕೆಲವೊಬ್ಬರಿಗೆ ಮಿಕ್ಸಿಗೆ ಹಾಕೋದಂದರೆ ಎಲ್ಲ ತುಂಬ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮಿಕ್ಸಿಗೆ ಹಾಕ್ದೇ ಟೊಮೆಟೊ ರೈಸನ್ನ ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋ ಮೂಲಕ ನೋಡೋಣ. ನಾನಿಲ್ಲಿ ಟೊಮೆಟೊ ರೈಸನ್ನ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಕುಕ್ಕರಲ್ಲಿ ಮಾಡಿದರೆ ಅತಿ ಬೇಗವಾಗಿ ಆಗಿಬಿಡುತ್ತೆ. ಕೆಲವೊಬ್ಬರು ಕುಕ್ಕರ್ ಇಲ್ಲ ಅಂದರೆ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು. ಇವಾಗ ಯಾರ ಮನೇಲಿ ಇಲ್ಲ ರೀ ಕುಕ್ಕರು, ಪ್ರತಿಯೊಬ್ಬರ ಮನೇಲೂ ಕುಕ್ಕರ್ ಇದ್ದೇ ಇರುತ್ತೆ. ಸೊ ನಿಮಗೆ ಬೇಗ ಮಾಡ್ಕೋಬೇಕು ಅಂತಂದರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಸಮಯದೇ ನಾವು ಕುಕ್ಕರ್ ಬೇಡ ಅಂದರೆ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು, ಎರಡರಲ್ಲೂ ಕೂಡ ಆಗುತ್ತೆ. ಸೊ ಇಲ್ಲಿ ನೋಡಿರಿ, ನಾನು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಜೀರ ಹಾಕ್ಕೊಳ್ಳಿ. ಸಾಜೀರನ ಎಣ್ಣೆಯಲ್ಲಿ ಜಾಸ್ತಿ ಕಪ್ ಮಾಡೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಾಜೀರ ಹಾಕೊಂಡ ತಕ್ಷಣ ನೀವು ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಅದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಎರಡನ್ನೂ ಸರಿಯಾಗಿ ಇವಾಗ ಮಿಕ್ಸ್ ಮಾಡಬೇಕ್ರಿ. ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ಲ ಈರುಳ್ಳಿ. ಸೊ ಹಾಗಾಗಿ ನಾವು ಎರಡನ್ನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಾಗುತ್ತೆ. ಮತ್ತು ನೋಡಿರಿ, ಇದು ಈರುಳ್ಳಿ ಎಣ್ಣೆಯಲ್ಲಿ ಸರಿಯಾಗಿ ಬೇಗ ಫ್ರೈ ಆಗಬೇಕು ಅಂತ ಅಂದರೆ ನೀವು ಅದಕ್ಕೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮಾತ್ರ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಅಷ್ಟೇ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಏನಕ್ಕಂದರೆ ಉಪ್ಪನ್ನ ನಾವು ಆ್ಯಡ್ ಮಾಡೋದ್ರಿಂದ ಯಾವುದೇ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಬೇಗನೂ ಫ್ರೈ ಆಗುತ್ತೆ, ಚೆನ್ನಾಗಿ ಪೇಸ್ಟ್ ಕೂಡ ಆಗುತ್ತೆ. ಕೆಲವೊಬ್ಬರು ಟೊಮೆಟೊ ರೈಸ್ ಮಾಡುವಾಗ ಪೇಸ್ಟ್ ಮಾಡ್ಕೋತಾರೆ ಟೊಮೆಟೊದ್ದೆಲ್ಲ, ಬಟ್ ನಾನಿಲ್ಲಿ ಯಾವುದೇ ಪೇಸ್ಟ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟ್ ಎಣ್ಣೆಯಲ್ಲೇ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿರಿ, ಈರುಳ್ಳಿ ಹಾಕ್ಕೊಂಡ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಹಾಗೆ ಸ್ವಲ್ಪ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಎಲ್ಲನೂ ಸರಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಏನಕ್ಕಂದರೆ ಪೇಸ್ಟ್ ಆಗಬೇಕು. ಕೆಲವೊಬ್ರು ಇಲ್ಲಿ ಮಿಕ್ಸಿಯಲ್ಲೇ ಹಾಕ್ತಾರಲ್ಲ, ಸೊ ನಾವು ಇದರಲ್ಲಿ ಎಣ್ಣೆಯಲ್ಲೇ ಪೇಸ್ಟ್ ಮಾಡಿಬಿಡೋಣ, ಅಷ್ಟು ಚೆನ್ನಾಗಿ ಬರುತ್ತೆ. ಮಿಕ್ಸಿಯಲ್ಲೇ ಹಾಕಿದ್ರೂ ಟೊಮೆಟೊ ರೈಸ್ ಚೆನ್ನಾಗಾಗುತ್ತೆ, ಹಾಗೆ ಕಟ್ ಮಾಡ್ಕೊಂಡು ಮಾಡಿದರೂ ಕೂಡ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನಾನು ಮಿಕ್ಸಿನ ಆ್ಯಡ್ ಮಾಡಿಲ್ಲ. ಮತ್ತು ನೋಡಿ, ಸ್ವಲ್ಪ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಆಯಿತು, ಸಾಜೀರ ಆಯಿತು, ಟೊಮೆಟೊ ಆಯಿತು, ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಪೇಸ್ಟು, ಇದು ಎಲ್ಲನೂ ಹಸಿ ಇರೋದ್ರಿಂದನೇ ನಾವು ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಲೋ ಫ್ಲೇಮಲ್ಲಿ ಇಡಿ ಗ್ಯಾಸ್ನ. ಏನಕ್ಕಂದರೆ ಕೆಲವೊಂದು ಸಲ ನೀರು ಬಿಡ್ದಿದ್ರೆ ತಳ ಹತ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪನ ಅದನ್ನು ಮಿಕ್ಸ್ ಮಾಡ್ತಾನೇ ಇರಿ ಲೋ ಫ್ಲೇಮಲ್ಲಿ, ಚೆನ್ನಾಗಾಗುತ್ತೆ, ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ನಾವು ಅರಿಶಿನ ಹುಡಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮತ್ತು ನೋಡಿರಿ, ನಮಗೆ ಖಾರ, ಮಸಾಲೆ ಖಾರ, ನಮ್ಮ ಹಳ್ಳಿ ಸೈಡು ಮಸಾಲೆ ಖಾರ ಇರುತ್ತಲ್ಲ, ಆ ಮಸಾಲೆ ಖಾರನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮ್ಮ ಹಳ್ಳಿ ಸೈಡು ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು. ಸೊ ಹಾಗಾಗಿ ನಾನೊಂದು 2-3 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ನಾನಿಲ್ಲಿ ಮಸಾಲೆ ಖಾರನೂ ಕೂಡ ತೊಗೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಹಿಂಗೆ ಆಗ್ಬೇಕು ನೋಡಿರಿ. ಇದಕ್ಕೆ ನಾವು ಏನೂ ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ. ಸೊ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿವಿ. ನೀರು ಆ್ಯಡ್ ಮಾಡಿದರೆ ಚೆನ್ನಾಗಿ ಫ್ರೈ ಆಗೋಲ್ಲ. ಸೊ ಹಾಗಾಗಿ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ಪೇಸ್ಟ್ ಕೂಡ ಆಗಿದೆ. ಲಾಸ್ಟಿಗೆ ನೋಡಿರಿ, ಇಲ್ಲಿ ನಾವು ಒಂದು ಸ್ವಲ್ಪ ತರಿಯಾಗಿ ಕೊತ್ತಂಬರಿ ಪೌಡರ್ನ ಹಾಕಿದ್ದೀವಿ. ಅತಿಯಾಗಿ ಇದು ಪೌಡರ್ ಕೂಡ ಅಲ್ಲ, ಅದು ತರಿಯಾಗಿರೋದು ಕೊತ್ತಂಬರಿನ. ಇದಕ್ಕೆ ಕೊತ್ತಂಬರಿ ಪೌಡರ್ನ ಹಾಕ್ಕೊಂಡಿದ್ದೀವಿ, ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಮತ್ತು ಇಲ್ಲಿ ನೋಡಿರಿ, ನಾನು ಏನು ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ. ಚೆನ್ನಾಗಾಗುತ್ತೆ ಜೀರಾ ರೈಸಲ್ಲಿ. ಸೊ ಹಾಗಾಗಿ 1.5 ಗ್ಲಾಸ್ ಜೀರಾ ರೈಸ್ ತೊಗೊಂಡಿದ್ದೀನಿ, ಸಾಕು ನಮ್ಮ 5 ಜನಕ್ಕೆ.
ಇದನ್ನು ಒಂದು 5 ನಿಮಿಷನೋ 10 ನಿಮಿಷನೋ ನೀಟಾಗಿ ತೊಳೆದು ನೆನೆ ಹಾಕಿ ಆಯಿತಾ. ಅಕ್ಕಿನ ಒಂದು 10 ನಿಮಿಷ ಸಾಕು ನೆನೆ ಹಾಕಿ. ಆಮೇಲೆ ನೋಡಿ ತೊಳೆದಿರೋ ಅಕ್ಕಿ ನೆನೆದಿರೋ ಅಂಥ ಅಕ್ಕಿನ ಈ ನಾವು ಟೊಮೆಟೊ ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಕುಕ್ಕರಲ್ಲಿ ಒಗ್ಗರಣೆ ಕಟ್ಕೊಂಡು ಅದರಲ್ಲಿ ಹಾಕಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಅಕ್ಕಿ ಜೊತೆ. ಲಾಸ್ಟಿಗೆ ಏನಿಲ್ಲ ರೀ, ನೋಡಿ ಹೆಂಗೆ ಕಾಣುತ್ತೆ ಇವಾಗಲೇ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಇವಾಗಲೇ ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿ ನೋಡಿರಿ, ನಾನಿವಾಗ ನೀರನ್ನ ತೊಗೊಂಡಿದ್ದೀನಿ. ನಾವು 1.5 ಗ್ಲಾಸಿಗೆ ಇಲ್ಲಿ 3 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿದ್ದೀವಿ. ನೀವು ಎಷ್ಟು ಗ್ಲಾಸ್ ಅಕ್ಕಿನ ಹಾಕ್ತೀರೋ ಅಷ್ಟು ಗ್ಲಾಸಿಗೆ ಅದರ ಡಬಲ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅತಿ ಈಸಿಯಾಗಿ ಹಾಗೂ ಕಡಿಮೆ ಸಮಯದಲ್ಲಿ ನೋಡಿರಿ. ನೀರನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿರಿ, ಉಪ್ಪು ಹತ್ತಿದೆಯೋ ಇಲ್ಲ ಅಂತ. ಆಮೇಲೆ ಲಾಸ್ಟಿಗೆ ನೋಡಿರಿ, ಇದು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ಳಿ. ಕಸ್ತೂರಿ ಮೆಂತ್ಯ ಹಾಕೋದ್ರಿಂದನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತಾ. ಸೊ ಲಾಸ್ಟಿಗೆ ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡಿಕೊಂಡು ಟೇಸ್ಟ್ ಎಲ್ಲ ನೋಡಿಕೊಂಡು ಉಪ್ಪು ಸರಿಯಾಗಿ ಹತ್ತಿದೆಯೋ ಅಂತ ನೋಡಿಕೊಂಡು ನಾವು ಇವಾಗ ಮುಚ್ಚಿ ಇಟ್ಬಿಡೋಣ. ಸೊ ಒಂದು 2 ವಿಜಿಲ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ಏನಕ್ಕಂದರೆ ಜೀರಾ ರೈಸ್ ಎಲ್ಲ ಬೇಗ ಆಗಿಬಿಡುತ್ತೆ ಮೆತ್ತನೆ ನೀಟಾಗಿ. ಒಂದು ವಿಜಿಲ್ನ ಫಾಸ್ಟ್ ಇಡಿ, ಇನ್ನೊಂದು ವಿಜಿಲ್ನ ಸ್ಲೋ ಇಡಿ. ಏನಕ್ಕೆ ಸ್ಲೋ ಇಡಬೇಕಂತಂದರೆ ಅಲ್ಲೇ ಅದು 2ನೇ ವಿಜಿಲಿಗೆ ಅಲ್ಲೇ ದಮ್ ಕೊಟ್ಟಂಗೆ ಆಗಿರುತ್ತೆ. ಸೊ ನಾವು ಇದನ್ನು ದಮ್ ಕೊಡೋ ಅವಶ್ಯಕತೆಯೇ ಇಲ್ಲ. ಫೈನಲಿ ನೋಡಿರಿ, ನಮ್ಮ ಟೊಮೆಟೊ ಬಾತ್ ಅಂದರೆ ಟೊಮೆಟೊ ರೈಸ್ ರೆಡಿ ಆಗಿದೆ ರೀ. ವಾವ್, ನೋಡಿರಿ ಇವಾಗಷ್ಟೇ ಮುಚ್ಚಳ ತೆಗ್ದೀನಿ. ಅನ್ನ ನೋಡಿರಿ ಎಷ್ಟು ನೀಟಾಗಿದೆ, ಮೆತ್ತಗೆ ಆಗಿಬಿಟ್ಟಿದೆ ರೀ, ಕಲರ್ಫುಲ್ ಕೂಡ ಆಗಿದೆ. ನೋಡಿರಿ ಎಷ್ಟೊಂದು ನೀಟಾಗಿ ಬಿಡಿ ಬಿಡಿಯಾಗಿದೆ. ನನಗಂತೂ ಇವಾಗಲೇ ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋಣ ಅನ್ನಿಸ್ತಾ ಇದೆ. ಟೇಸ್ಟ್ ಕೂಡ ಮಾಡೋಣ ರೀ. ನೀವು ಕೂಡ ಮನೆಯಲ್ಲಿ ಅತಿ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ. ಸೊ ನಿಮಗೆ ಎಲ್ಲಾದರೂ ಅವಸರ ಟೈಮಲ್ಲಿ ಅಡುಗೆ ಏನು ಮಾಡೋದು ಬೇಡ, ದಿನಾಲೂ ಬೋರ್ ಆಗಿದೆ ಅಡುಗೆ ಮಾಡಿಕೊಂಡು ಅಂತ ಅನ್ನೋರಿಗಂತೂ ಈಸಿಯಾಗಿ ಟೊಮೆಟೊ ರೈಸನ್ನು ಮಾಡ್ಕೋಬೋದು ರೀ, ಏನು ಕಷ್ಟ ಇಲ್ಲ. ಎಲ್ಲ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟರೆ ಮುಗೀತು, ಟೊಮೆಟೊ ಬಾತ್ ರೆಡಿನೇ. ಮತ್ತು ಇಲ್ಲಿ ನೋಡಿರಿ, ನಾನಂತೂ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ನೋಡಬೇಕಲ್ಲ ಹೆಂಗಾಗಿದೆ ಅಂತ. ನೋಡಿರಿ ಟೊಮೆಟೊ ಎಲ್ಲ ಹೆಂಗೆ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅನ್ನ ಅಂತೂ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಯಾವುದೇ ಜಾಸ್ತಿ ಪದಾರ್ಥಗಳನ್ನು ಬಳಸುವಂಥ ಅವಶ್ಯಕತೆಯೇ ಇಲ್ಲ. ಮನೇಲಿ ಏನಿರುತ್ತೋ ಆ ಕೆಲವೊಂದು ವಸ್ತುಗಳನ್ನು ಈಸಿಯಾಗಿ ಮನೇಲಿರೋ ವಸ್ತುಗಳನ್ನು ಬಳಸ್ಕೊಂಡು ನಾವು ಟೊಮೆಟೊ ರೈಸನ್ನು ಮಾಡ್ಕೋಬೋದು. ಅತಿ ಕಡಿಮೆ ಸಮಯದಲ್ಲಿ, ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ನೀವಾಗ ಟೇಸ್ಟ್ ನೋಡೋಣ ಬರ್ರಿ ಹೆಂಗೈತಿ ಅಂಥೇಳಿ. ಮತ್ತು ನೋಡಿರಿ, ಇದು ನಾವು ಮಾಡಿದ್ದು ಬೆಳಗಿನ ಟೈಮಲ್ಲಿ. ನಾನಂತೂ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿದ ತಕ್ಷಣ ನಾವು ಟೊಮೆಟೊ ರೈಸ್ನೇ ಮಾಡಿದ್ದೀವಿ. ಸೊ ಇವಾಗ ಟೇಸ್ಟ್ ನೋಡೋಣ ಬರ್ರಿ ಹೆಂಗೈತಿ ಅಂಥೇಳಿ. ಟೇಸ್ಟ್ ಅಂತೂ ಸಖತ್ತಾಗಿದೆ, ಖಾರ ಉಪ್ಪಂತೂ ಫುಲ್ ಪರ್ಫೆಕ್ಟ್ ಆಗಿದೆ. ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟಾಟಾ, ಬಾಯ್ ಬಾಯ್ ಎಲ್ಲರಿಗೂ.